ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ನಮ್ಮನೆ ಇವತ್ತು ನಾನು ಮೆಣಸಿನ್ಕಾಯಿನ ಸಾಂಬಾರಿಗೆ ಅಂತ ಕಟ್ ಮಾಡ್ತಾಯಿದ್ದೆ. ಸೊ ನಾನು ನಿಮಗೆ ಇವತ್ತು ಮೆಣಸಿನ್ಕಾಯಿ ಕಬಾಬ್ನ ಯಾವ ಥರ ಮಾಡೋದು ಅಂತ ತೋರ್ಸೋಕ್ಕೆ ಸಲುವಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಮದುವೆ ಮನೆಗಳಲ್ಲಿ ಯಾವ ಥರ ಮೆಣಸಿನ್ಕಾಯಿ ಕಬಾಬ್ನ ಮಾಡ್ತಾರೆ ಮತ್ತು ಮೊಟ್ಟೆನ ಯೂಸ್ ಮಾಡದೆ ಯಾವ ಥರ ಮಾಡ್ಬೋದು ವೆಜಿಟೇರಿಯನ್ಗಳಿಗೂ ಕೂಡ ಹೆಲ್ಪ್ ಆಗೋ ಥರ ನಾನು ಇಲ್ಲಿ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಫಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿನ ತೊಳೆದು ಇಲ್ಲಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದೆಲ್ಲ ಬೇಕಾ ಅಂತ ಕೇಳ್ಬೋದು. ಮಿಕ್ಸಿ ಒಂದು ಪೀಸ್ 2 ಪೀಸ್ ಹಾಕಿದ್ರೆ ನುಣ್ಣಗಾಗಲ್ಲ ಫ್ರೆಂಡ್ಸ್, ಸಣ್ಣ ಆಗಲ್ಲ. ಸೊ ಹಾಗಾಗಿ ಸ್ಟೋರ್ ಮಾಡಿ ಇಟ್ಕೋಬೋದಲ್ಲ ಅಂತ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ಖಾರನ ಇಲ್ಲಿ ನಾನು ರುಬ್ಕೋತಾ ಇದ್ದೀನಿ. ಈ ಥರ ಖಾರನ ರುಬ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕು ಅಂತ ಅಂದಾಗೆಲ್ಲನೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಹಲಸಿನಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಟಾಗ ಸ್ವಲ್ಪ ಉಪ್ಪಿನ ಪುಡಿನ ಉದುರಿಸ್ಬಿಟ್ಟು ಹಾಗೇ ಒಂದು 5 ನಿಮಿಷ ಇಟ್ಟಿದೆ. ಅದಕ್ಕೆ ಇವಾಗ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ರುಬ್ಕೊಂಡಿರೋದು ಹಾಳಾಗಬಾರ್ದು ಅಂತಂದರೆ ಅದ್ರ ಮೇಲೆ ಸ್ವಲ್ಪ ಉಪ್ಪು ಅಥವಾ ಉಪ್ಪಿನ ಪುಡಿ ಇದನ್ನು ಉದುರಿಸ್ಬಿಟ್ಟು ಬೇಕು ಅಂತಂದರೆ ನೀವು 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಫ್ರಿಜ್ ಇಲ್ಲ ಅಂತ ಅನ್ನೋರು ಒಂದು 15 ದಿನ ಹೊರಗಡೆನೇ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಮತ್ತು ಇವಾಗ ನಾನಲ್ಲಿ ನೆಕ್ಸ್ಟು ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ನಿಮಗೆ ಯಾವ ಕಬಾಬ್ ಪೌಡ್ರು ಅವೈಲೇಬಲ್ ಇರುತ್ತೆ, ನಿಮ್ಗೆ ಯಾವ ಕಬಾಬ್ ಪೌಡ್ರು ಸಿಗುತ್ತೆ ಅಂಗಡಿಲಿ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಇದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಒಂದು 2 ಸ್ಪೂನಷ್ಟು ಜೋಳದ ಹಿಟ್ಟು ಅಂದರೆ ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ಮೊದಲು ನಾನು ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಲಸಿನಕಾಯಿ ಕಬಾಬ್ದು. ಅದರಲ್ಲಿ ನಾನು ಹಲಸಿನಕಾಯಿನ ಬೇಯಿಸಿ ಆಮೇಲಿಂದ ಕಬಾಬ್ ಮಾಡಿದೆ. ಸೊ ಅದಕ್ಕಿಂತ ಇದು ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಹಲಸಿನಕಾಯಿನ ಬೇಯಿಸ್ತಾ ಇಲ್ಲ, ಡೈರೆಕ್ಟಾಗಿ ಹಾಗೇ ಕಬಾಬ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಖಾರದ ಪುಡಿ, ನಿಮ್ಮನೆ ಯಾವ ಖಾರದ ಪುಡಿ ಇರುತ್ತೆ ಆ ಖಾರದ ಪುಡಿನೇ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿಲ್ಲ, ಯಾಕೆಂದರೆ ಕಬಾಬ್ ಪೌಡ್ರಲ್ಲೇ ಉಪ್ಪಿರೋದ್ರಿಂದ. ಮತ್ತು ಮೊದಲು ಒಂದು 5 ನಿಮಿಷ ಸ್ವಲ್ಪ ಉಪ್ಪನ್ನು ಸಿಂಪಡಣೆ ಮಾಡಿ ಹಲಸಿನಕಾಯಿನ ಇಟ್ಟಿದ್ರಿಂದ ನಾನಿಲ್ಲಿ ಯಾವುದೇ ರೀತಿ ಉಪ್ಪನ್ನು ಯೂಸ್ ಮಾಡ್ತಾಯಿಲ್ಲ. ಇವಾಗ ಇಷ್ಟನ್ನು ಕಲಿಸ್ಬಿಟ್ಟು ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಒಂದು 10 ನಿಮಿಷ ಅಥವಾ ಒಂದು 15 ನಿಮಿಷ ಇಟ್ಟರೆ ಸಾಕು. ಇವಾಗ ಇಲ್ಲಿ 15 ನಿಮಿಷ ಆಗಿದೆ ನಾನು ಕಲಸಿಟ್ಟು, ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಒಂದೊಂದೇ ಕಬಾಬ್ನ ಹಲಸಿನಕಾಯಿನ ನಾನಿಲ್ಲಿ ಎಣ್ಣೆಗೆ ಕರಿಯೋಕ್ಕಾಗ್ತಾಯಿದ್ದೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಆಮೇಲೆ ನೀವೇ ಹೇಳ್ತೀರಾ. ಯಾವ ನಾನ್ ವೆಜ್ ಕಬಾಬ್ಗಿಂತನೂ ಕೂಡ ಕಮ್ಮಿ ಇರಲ್ಲ. ನಿಜವಾಗ್ಲೂ ವೆಜ್ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಆಮೇಲೆ ಬಂದು ನೀವೇ ಕಮೆಂಟ್ ಹಾಕ್ತೀರಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಇಲ್ಲೆಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಕಮ್ಮಿ ಉರಿಲೇ ಫ್ರೈ ಮಾಡ್ಕೋಬೇಕು. ಹಲಸಿನಕಾಯಿ ಅಂತಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ. ಸೊ ಈ ಥರ ಒಂದು ಕಬಾಬ್ನ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ. ಸೇಮ್ ನಾನ್ ವೆಜ್ ಕಬಾಬ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಫ್ರೆಂಡ್ಸ್ ಟೇಸ್ಟು ಕೂಡ. ಸೊ ನೀವು ಬೇಕು ಅಂತ ಅಂದರೆ ಇದಕ್ಕೆ ನಿಂಬೆಹಣ್ಣು ರಸ ಕೂಡ ಯೂಸ್ ಮಾಡ್ಕೋಬೋದು. ನಾನು ನಿಂಬೆಹಣ್ಣು ಇರಲಿಲ್ಲ, ಸೊ ಹಾಗಾಗಿ ನಿಂಬೆಹಣ್ಣು ಹಾಕಿಲ್ಲ ಇಲ್ಲಿ. ಕಬಾಬ್ ಅಂದಮೇಲೆ ಅದನ್ನು ಕಲಸೋಕ್ಕೆ ಅಂತ ಅಂದರೆ ಮೊಟ್ಟೆ ಹಾಕ್ತೀವಿ. ಸೊ ಇದಕ್ಕೆ ಯಾವುದೇ ಮೊಟ್ಟೆ ಹಾಕೋ ಅವಶ್ಯಕತೆ ಇಲ್ಲ. ವೆಜ್ ತಿನ್ನೋರು ಯಾರ್ಯಾರು ಇರ್ತೀರಾ ಅವರೆಲ್ಲರೂ ಕೂಡ ಈಸಿಯಾಗಿ ಈ ಥರ ಕಬಾಬ್ನ ಮಾಡ್ಕೋಬೋದು. ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ ಕಬಾಬ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಎಷ್ಟು ಸಿಂಪಲ್ ಮತ್ತು ಈಸಿಯಾದ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಲ್ವ. ಸೊ ಇದಕ್ಕೆ ನಾನು ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ. ಸೊ ಈ ಬೌಲ್ ಬಂದು ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದ ಬೌಲು. ಇದು ಅಡಿಕೆ ಪಟ್ಟಿ ಇರುತ್ತಲ್ಲ ಅದರಲ್ಲಿ ಮಾಡಿರೋಂಥದ್ದು. ಸೊ ನನಗೆ ಎಸೆಗೆ ಇಷ್ಟ ಆಗಲಿಲ್ಲ, ಸೊ ಅದನ್ನೇ ರೀಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಇವಾಗ ಅದನ್ನೇ ಕಬಾಬ್ಗೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ.
ಈ ಥರ ಡೆಕೋರೇಷನ್ ಮಾಡೋದು ಅಂದರೆ ನನಗಂತೂ ತುಂಬ ಇಷ್ಟ. ಆದರೆ ಏನು ಮಾಡೋದು ಫ್ರೆಂಡ್ಸ್, ಈ ಥರ ಎಲ್ಲ ಆಡೋಕೆ ಕೂತ್ಕೊಂಡ್ರೆ ಮನೇಲಿ ಚೆನ್ನಾಗಿ ಬಯಸ್ಕೋಬೇಕಾಗುತ್ತೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಮೊಟ್ಟೆನ ಯೂಸ್ ಮಾಡಿದೆ, ಹಲಸಿನಕಾಯಿನ ಬೇಯಿಸಿದೆ, ಯಾವ ಥರ ಈಸಿಯಾಗಿ ಸಿಂಪಲ್ಲಾಗಿ ಹಲಸಿನಕಾಯಿ ಕಬಾಬ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ರೆಡಿ ಫಾರ್ ಜಾಕ್ ಫ್ರೂಟ್ ಕಬಾಬ್. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.